ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್. ಏನಿದು ಜಾಲಿವುಡ್ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಎಸ್, ಇವತ್ತಿನ ನನ್ನ ವ್ಲಾಗ್ ಬಂದು ಜಾಲಿವುಡ್. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಮಗಳು ಕರ್ಕೊಂಡು ಎಲ್ಲೂ ಆಚೆ ಹೋಗಲಿಲ್ಲ. ಸೊ ಫೈನಲಿ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟಿದೆ, ಅದ್ರ ಡೀಟೇಲ್ಸ್ ಏನು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಕ್ ಡೇಸಲ್ಲಿ 1300 ಇರುತ್ತೆ, ವೀಕೆಂಡ್ಸಲ್ಲಿ 1999 ಇರುತ್ತೆ. ವಿತ್ ಫುಡ್ ಇರುತ್ತೆ. ಫುಡ್ ಯಾರಿಗೆಲ್ಲ ಇಷ್ಟ ಇರಲ್ವೋ ಅವರಿಗೆಲ್ಲ 1500ಗೆ ತೊಗೋಬೋದು. ನೆಕ್ಸ್ಟ್ ಟೈಮ್ ಯಾರು ಜಾಲಿವುಡ್ಗೆ ಬಂದರೆ ವೀಕ್ ಡೇಸಲ್ಲಿ ಬನ್ನಿ ಅಂತ ನಾನು ಹೇಳ್ತೀನಿ, ಯಾಕಂದರೆ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಟಿಕೆಟ್ ತೊಗೊಂಡಿದ್ದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಒಳಗೆ ಬಿಡ್ತಾರೆ. ಒಂದು ಬ್ಯಾಡ್ಜ್ ಹಾಕಿರ್ತಾರೆ ಕೈಗೆ. ಒಳಗೆ ಬಂದಿದ್ದ ತಕ್ಷಣ ಜಾಲಿವುಡ್ ಅನ್ನೋ ಒಂದು ಬೋರ್ಡ್ ಕಾಣುತ್ತೆ. ಇಲ್ಲಿ ಯಾರೆಲ್ಲ ಬೇಕೋ ಅವರೆಲ್ಲ ಪಿಕ್ಸ್ ತೊಗೊಂಡು ಬರ್ಬೋದು. ಒಳಗೋಗಿದ ತಕ್ಷಣ ವಾವ್, ಅನ್ನಷ್ಟು ಬ್ಯೂಟಿಫುಲ್ ಆಗಿದೆ, ಯಾಕಂದರೆ ಫುಲ್ ಮರಗಳಿದೆ ಆ್ಯಂಡ್ ಇಲ್ಲಿ ಒಂದಷ್ಟು ಪಿಕ್ಚರ್ಗಳಿದೆ. ಇದರಲ್ಲಿ ಫೇವ್ರೆಟ್ ಹೀರೋಸು, ಅವೆಂಜರ್ಸು, ಮಾರ್ವೆಲ್ಸು ಅಂತ ತುಂಬಾ ಫೋಟೋಸ್ ಇದೆ. ಯಾರಿಗೆಲ್ಲ ಫೇವ್ರೆಟ್ ಹೀರೋ ಯಾರ್ಯಾರು ಆಗಿರ್ತಾರೆ ಅಲ್ಲೆಲ್ಲ ನಿಂತ್ಕೊಂಡು ಆರಾಮಾಗಿ ಫೋಟೋಸ್ ತೊಗೋಬೋದು. ನಾವು ತೊಗೊಂಡ್ವಿ. ನನ್ನ ಮಗಳು ಒಳಗಡೆ ಬರ್ತಿದ್ದಾಗೆ ಫುಲ್ ಖುಷಿಯಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಒಳಗಡೆ ಹೋಗ್ತಿದ್ದಾಗೇ ಮಕ್ಕಳಿಗೆ ಖುಷಿಯಾಗಲಿ ಅಂತಲೇ ಫಸ್ಟೇ ಅಲ್ಲಿ ಕ್ಯಾಂಡಿ ಬರ್ಡ್ ಅಂತ ಮಾಡಿದ್ದಾರೆ. ಅದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಜಾಲಿವುಡ್ಗೆ ಒಳಗೆ ಎಂಟ್ರಿ ಹಾಕ್ತಿದ್ದಾಗೇ ಸಿಂಗಾಪುರ್ ನೆನಪಾಯಿತು. ಯಾಕೆ ಅಂದರೆ ಅಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಅಂತ ಇದೆ, ನಾವು ಅಲ್ಲಿ ಹೋಗಿದ್ವಿ. ಇಲ್ಲಿ ಒಳಗೆ ಹೋಗಿದ ತಕ್ಷಣ ನನಗೆ ಅದೇ ನೆನಪಾಯಿತು, ಯಾಕಂದರೆ ಅಲ್ಲೂ ಈ ಥರ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇದು ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲ ಯಾಕೆ ನೆನಪಾಯಿತು ಅದು ಅಂತ. ಮಕ್ಕಳಿಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಸೊ ಅವರು ಅಷ್ಟೇ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರನೇ ಎಲ್ಲ ಮಾಡಿದ್ದಾರೆ. ಅದಂತೂ ತುಂಬ ಖುಷಿಯಾಯಿತು. ಜೊತೆಗೆ ಒಂದು ಉಯ್ಯಾಲೆನಿದೆ. ಎಲ್ಲ ಮಕ್ಕಳು ಅಷ್ಟೇ ಇಲ್ಲಿ ಬಂದು ಎಂಜಾಯ್ ಮಾಡಿ ಉಯ್ಯಾಲೆ ಹಾಡಿಕೊಂಡೇ ಒಳಗಡೆ ಹೋಗಿರೋದು. ಒಳಗಡೆ ಹೋಗಿದ ತಕ್ಷಣ ತುಂಬ ಖುಷಿಯಾಯಿತು. ಯಾಕೆ ಅಂದರೆ ಫುಲ್ ಹೈಜೀನ್ ಇದೆ. ಮಕ್ಕಳು ಬಿದ್ದರೂ ಏನೂ ಆಗಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಮಕ್ಕಳನ್ನ ನಾವಿಲ್ಲಿ ಹಿಡಿಯೋದೇ ಆಗೋದು, ಯಾಕಂದರೆ ಅವ್ರಿಗೆ ನೋಡಿದ ತಕ್ಷಣ ಯಾವ ಗೇಮ್ ಆಡಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಬೇಕು. ಅಷ್ಟು ಗೇಮ್ಸ್ ಇದೆ ಮಕ್ಕಳಿಗೋಸ್ಕರ ಇಲ್ಲಿ. ಹಾಗಾಗಿ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ನಮಗೆ. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟು. ಪೊಲೀಸ್ ಸ್ಟೇಷನು, ಲೈಬ್ರರಿ, ಸೂಪರ್ ಮಾರ್ಕೆಟು ಅಂತ ಒಂದಷ್ಟು ರೂಮ್ ಥರ ಮಾಡಿ ಇಟ್ಟಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಹೇಗಿರುತ್ತೆ, ಸೂಪರ್ ಮಾರ್ಕೆಟಲ್ಲಿ ಹೇಗಿರುತ್ತೆ, ಹಾಸ್ಪಿಟಲ್ ಏನಿರುತ್ತೆ ಅಂತ ಮಕ್ಕಳಿಗೆ ತೋರ್ಸೋಕ್ಕೆ ಅಂತಲೇ ಇದನ್ನು ಮಾಡಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇದು ಟ್ರೈನ್ ಕೂಡ ಇದೆ ಮಕ್ಕಳಿಗೋಸ್ಕರ. ಇದು ಸ್ಟೇಷನ್ನು. ನನ್ನ ತಮ್ಮ ಒಳಗಿದ್ದಾನೆ, ನನ್ನ ಮಗಳು ಪೊಲೀಸ್ ಆಗಿದ್ದಾಳೆ ನೋಡಿ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು. ಯಾವ ಮಕ್ಕಳು ಕೈಗೆ ಸಿಗಲ್ಲ, ಅಷ್ಟು ಖುಷಿಯಾಗಿ ಆಟ ಆಡ್ತಾರೆ ಇದರೊಳಗಡೆ ಬಂದರೆ ಒಂದ್ಸಲ. ಇಲ್ಲಿ ನಾನು ಆಟಾಡ್ತಿದ್ದೀನಿ, ನನ್ನ ತಮ್ಮ ವೀಡಿಯೋ ಮಾಡಿ ನಾನು ರೇಗಿಸ್ತಿದ್ದಾನೆ. ಬಿದ್ದಾಯ್ತು. ನನ್ನ ಮಗಳನ್ನ ಆಟಾಡಿಸ್ಕೊಂಡು ನಾವು ನೆಕ್ಸ್ಟ್ ಒಳಗಡೆ ಹೋದ್ವಿ. ಏನಿದೆ ಗೇಮ್ಸ್ ನಾವು ಆಟಾಡಿದ್ದಕ್ಕೆ ಅಂತ. ಸೊ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಫೈಬರ್ ಬುಲ್ ರೈಡ್ ಗೇಮ್ಗೆ. ಅದಂತೂ ತುಂಬ ಫನ್ನಾಗಿತ್ತು, ಚೆನ್ನಾಗಿತ್ತು. ಬನ್ನಿ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ಆದರೆ ನಾನು ಖಂಡಿತ ಹೋಗಲ್ಲ, ಈ ಥರ ಗೇಮ್ಸ್ ಎಲ್ಲ ನಾನು ಯಾವತ್ತೂ ಆಡೋದೂ ಇಲ್ಲ. ನನಗಿಷ್ಟನೂ ಆಗಲ್ಲ, ಯಾಕಂದರೆ ನನಗೆ ಅದು ಆಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೋಸ್ಕರ ನಾನು ಆಡಲ್ಲ. ಇಲ್ಲಿ ಫಸ್ಟ್ ಹೋಗಿದ ತಕ್ಷಣ ಈ ಗೇಮ್ ಕಾಣಿಸ್ತಿದೆಯಲ್ಲ, ಇದು ನಾನು ಪೋಗೋದಲ್ಲಿ ಮಾತ್ರ ನೋಡಿದ್ದೆ. ನೋಡಿ ಹತ್ತುತ್ತಿದ್ದಾನೆ ನನ್ನ ತಮ್ಮ ಫಸ್ಟ್, ಅವನು ಆಡ್ತೀನಿ ಅಂತ. ಹತ್ತು ಸ್ಟಡಿಯಾಗಿ ಏನೋ ಕೂತ್ಕೊಂಡ, ಫುಲ್ಲು ಬೀಳೆಲ್ಲ ಹಿಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ. ಅದು ಫುಲ್ಲು ತಿರುಗಿಸುತ್ತೆ. ಈಗ ಸ್ವಿಚ್ ಆನ್ ಮಾಡಿದ್ರು ನೋಡಿ ಹೆಂಗೆ ತಿರುಗುತ್ತೆ ಅದು ಅಂತ. ಫುಲ್ ಜೋರಾಗಿ ತಿರುಗುತ್ತೆ. ತಿರುಗಿದ ತಕ್ಷಣ ಸ್ವಿಚ್ ಆಫ್ ಮಾಡಿದ ತಕ್ಷಣ ಎಷ್ಟೇ ಕಂಟ್ರೋಲಾಗಿ ಎಷ್ಟೇ ಬಿಗಿಯಾಗಿ ಹಿಡ್ಕೊಂಡಿದ್ರು ಕೆಳಗೆ ಬೀಳ್ತಾರೆ. ಆದರೆ ಇದು ಹಾಡ್ಬೇಕಾದ್ರೆ ಸ್ವಲ್ಪ ಕೈಯೆಲ್ಲ ನೋವಾಯಿತು ಅಂತ ಹೇಳಿದ್ರು. ನೆಕ್ಸ್ಟ್ ಯಾರೆಲ್ಲ ಆಡಬೇಕು ಅಂತಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಡಿ.
ನನ್ನ ತಮ್ಮ ಇನ್ನೊಂದು ಟೈಮ್ ಹಾಡ್ತೀನಿ ಅಂತ ಹಾಡ್ತಿದ್ದಾನೆ, ಯಾಕಂದರೆ ಅವಾಗ ಬೀಳಬಾರ್ದು ಹಿಡ್ಕೊಂಡು ಕುತ್ಕೊತೀನಿ ಅಂತ. ಬಟ್ ಆಗಲಿಲ್ಲ, ಆಗಲೂ ಬಿದ್ದ ಅವನು. ಯಾರೇ ಇದ್ರಲ್ಲಿ ಕುತ್ಕೊಂಡ್ರು ಆಟ ಆಡೋದಕ್ಕೆ ಖಂಡಿತ ಬಿದ್ದೇ ಬೀಳ್ತಾರೆ. ನೆಕ್ಸ್ಟ್ ಪ್ರದೀಪ್ ಕುತ್ಕೊಂಡ್ರು. ನೋಡಬೇಕು ಅವ್ರು ಹೇಗೆ ಆಡ್ತಾರೆ ಅಂತ. ಬೀಳ್ತಾರಾ ಇಲ್ವಾ ನೋಡೋಣ ಬನ್ನಿ. ಅವ್ರು ತಿರುಗಿಸ್ತಾರೆ ಫಸ್ಟು, ಆಮೇಲೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಬೀಳಲೇಬೇಕು, ಬಿದ್ದೇ ಬೀಳ್ತಾರೆ. ಬಿದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಆಟ ಆಡೋದಕ್ಕೆ ಹೋಗ್ತಿದ್ದಾರೆ. ಅವರು ಬೀಳದೇ ಇರೋ ಥರ ಟ್ರೈ ಮಾಡಬೇಕು ಅಂತ ಹೋಗ್ತಿದ್ದಾರೆ, ಆದರೆ ಹಾಗೆಲ್ಲ ಖಂಡಿತ ಬೀಳಲೇಬೇಕು, ಬಿದ್ದೇ ಬೀಳ್ತಾರೆ. ನೆಕ್ಸ್ಟ್ ಪ್ರತೀಕ್ಷಾ ಆಟ ಆಡೋದಕ್ಕೆ ಅಂತ ಹೋಗ್ತಿದ್ದಾಳೆ. ಅವ್ರ ಭಾವ ಅವಳಿಗೆ ಗೈಡ್ಲೈನ್ಸ್ ಕೊಡ್ತಿದ್ದಾರೆ, ಹೇಗೆ ಕುತ್ಕೋಬೇಕು, ಹೇಗೆ ಹಿಡ್ಕೋಬೇಕು ಅಂತ. ಅವಳಿಗೆ ಎಲ್ಲರಿಗಿಂತ ಜೋರಾಗಿ ತಿರುಗಿಸಿದ್ರು. ಅವಳು ಕೂಡ ಬಿದ್ಲು. ಈ ಥರ ಗೇಮ್ನ ನಾನು ಪೋಗೋದಲ್ಲಿ ನೋಡಿದ್ದೆ, ಅದು ಬಿಟ್ಟು ಬೇರೆ ಎಲ್ಲೂ ನೋಡಿರಲಿಲ್ಲ, ಇಲ್ಲೇ ನಾನು ನೋಡ್ತಿರೋದು. ಇದಕ್ಕೆ ಹೆದ್ರಿಕೊಂಡು ನನ್ನ ಮಗಳು ಹೋಗಲಿಲ್ಲ ಆಟ ಆಡೋದಕ್ಕೆ. ನೆಕ್ಸ್ಟ್ ನಾವು ಅದನ್ನು ಮುಗಿಸ್ಕೊಂಡು ಶೂಟಿಂಗಿಗೆ ಅಂತ ಬಂದ್ವಿ. ಯಾವುದೇ ಒಂದು ಗೇಮ್ನ ಮುಗಿಸಿ ಇನ್ನೊಂದು ಗೇಮ್ ಆಡ್ತೀವಿ ಅಂತ ಅಂದರೆ ಅಲ್ಲಿ ನಾವು ಫಸ್ಟ್ ನೇಮು ಮತ್ತು ಫೋನ್ ನಂಬರ್ನ ರಿಜಿಸ್ಟ್ರ್ ಮಾಡಿಸ್ಬೇಕು. ನನ್ನ ತಮ್ಮ ಫಸ್ಟೇ ನಮ್ಮೆಲ್ಲರ ನೇಮು ಫೋನ್ ನಂಬರ್ನ ರಿಜಿಸ್ಟ್ರ್ ಮಾಡಿಸಿದ್ದ. ಫಸ್ಟ್ ಟೈಮ್ ಪ್ರದೀಪ್ ಶೂಟಿಂಗ್ ಹಾಡಿದ್ರು, ಆದರೆ ಅವ್ರಿಗೆ ರೀಚ್ ಆಗಲಿಲ್ಲ, ಅವ್ರು ಗುರಿ ಇಟ್ಟು ಹೊಡೆಯೋಕೆ ಆಗಲಿಲ್ಲ. ಸೆಕೆಂಡ್ ಟೈಮ್ ಮತ್ತೆ ಟ್ರೈ ಮಾಡ್ತಿದ್ದಾರೆ ಅವರು ಆಟ ಆಡೋದಕ್ಕೆ. ಸೆಕೆಂಡ್ ಟೈಮ್ ಟ್ರೈ ಮಾಡಿ ಪ್ರದೀಪ್ ಹೊಡೆದ್ರು. ರೀಚ್ ಆಯಿತು ಅವ್ರದ್ದು ಸೆಕೆಂಡ್ ಟೈಮ್, ಚೆನ್ನಾಗೇ ರೀಚ್ ಆಯಿತು. ಸೊ ನನ್ನ ತಮ್ಮ ನನ್ನ ನಂಬರ್ನು ರಿಜಿಸ್ಟ್ರ್ ಮಾಡಿಸಿದ್ದ, ನಾನು ಆಟ ಆಡಿದೆ, ಅದರಿಂದಂತೂ ರೀಚ್ ಆಗಲಿಲ್ಲ ಅಷ್ಟೆ. ಮತ್ತೆ ಅವ್ರು ಟ್ರೈ ಮಾಡ್ತಿದ್ದಾರೆ, ಇವ್ರದ್ದು ಕರೆಕ್ಟಾಗಿ ರೀಚ್ ಆಯಿತು ಥರ್ಡ್ ಟೈಮ್ ಕೂಡ. ನೆಕ್ಸ್ಟು ಶೂಟಿಂಗಿಗೆ ಬಂದ್ವಿ. ಈ ಶೂಟಿಂಗಲ್ಲಿ ಪ್ರದೀಪ್ ಅಂತೂ ಪರ್ಫೆಕ್ಟಾಗಿ ರೀಚ್ ಆದರು ಅವ್ರ ಗೋಲ್ನ. ಪಾಯಿಂಟ್ ಅಲ್ಲಿ ಒಂದು ಗ್ಲಾಸ್ ಏನೋ ಇಟ್ಟಿರ್ತಾರೆ, ನಾವು ಶೂಟ್ ಮಾಡಿದ್ದು ನಮಗೆ ಸೌಂಡಲ್ಲಿ ಗೊತ್ತಾಗುತ್ತೆ. ಕರೆಕ್ಟಾಗಿ ಹೊಡೆದ್ರು ಪ್ರದೀಪ್ ಅಂತೂ ಅಲ್ಲಿ. ನೆಕ್ಸ್ಟು ನಾವು ಅದನ್ನು ಮುಗಿಸಿ ಶೂಟಿಂಗಿಗೆ ಅಂತ ಬಂದ್ವಿ. ಪ್ರದೀಪ್ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಹೊಡೆದ್ರು, ಅದು ರೀಚ್ ಆಯಿತು. ಅಲ್ಲಿ ಗ್ಲಾಸ್ಗಳೆಲ್ಲ ಇಟ್ಟಿದ್ದಾರೆ, ಅದು ಹೊಡೆದಿದ ತಕ್ಷಣ ನಮಗೆ ಸೌಂಡ್ ಬರುತ್ತೆ. ನನಗೂ ಕೊಟ್ಟರು, ಆದರೆ ನಂಗೆ ಹೊಡೆಯೋಕ್ಕೆ ಗೊತ್ತಾಗಲಿಲ್ಲ, ಸೊ ನನ್ನದು ಮಿಸ್ ಆಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಟ್ರೈಬ್ ಮ್ಯೂಸಿಯಮ್. ಇದು ಕಾಡಲ್ಲಿರುವಂಥ ಜನಗಳು ಅಂದರೆ ಹಾಡಿ ಜನಾಂಗ, ಕುರುಬರು, ಜೇನು ಕುರುಬರು, ಕುಂಬಾರರು, ಆ ಥರ ಎಲ್ಲ ಜನಾಂಗಗಳದ್ದು ಇಲ್ಲಿ ಥಿಂಗ್ಸ್ ಇಟ್ಟಿದ್ದಾರೆ. ಅವ್ರ ಲೈಫ್ ಸ್ಟೈಲು, ಅವ್ರು ಯೂಸ್ ಮಾಡ್ತಿದ್ದ ಥಿಂಗ್ಸ್ ಏನೇನಿದೆ ಅದೆಲ್ಲ ಇಟ್ಟಿದ್ದಾರೆ. ಇದಂತೂ ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇದನ್ನು ನೋಡಿದರೆ ನಮಗೆ. ಹೌದು, ಮನೆ ಹೇಗಿರುತ್ತೆ, ಅವರು ಯೂಸ್ ಮಾಡೋ ವಸ್ತುಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಮ್ಯೂಸಿಯಮ್ ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ.
ಮ್ಯೂಸಿಯಮ್ನೆಲ್ಲ ಮುಗಿಸಿ ಆಚೆ ಬಂದ್ವಿ. ಬಂದಿದ ತಕ್ಷಣ ತುಂಬ ಖುಷಿ ಆಯಿತು. ಇದನ್ನೆಲ್ಲ ನೋಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕೆ. ನೋಡಿ ಅಪ್ಪ ಮಗಳು ಹೇಗೆ ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ ಅಂತ. ಇಲ್ಲಿ ಚೆನ್ನಾಗಿ ಕೂತಿದ್ದಾರೆ ನೋಡಿ. ನಾವು ಅಷ್ಟೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ ಕ್ರಿಕೆಟ್ ಆಡೋದಕ್ಕೆ ಅಂತ. ಬ್ಯಾಟ್ ತೊಗೊಂಡು ಪ್ರದೀಪ್ ಅವ್ರು ಬರ್ತಿದ್ದಾರೆ. ಇಲ್ಲಿ ಆಟ ಆಡೋದಕ್ಕೆ 150 ಚಾರ್ಜ್ ಮಾಡ್ತಾರೆ. 150ಗೆ 18 ಬಾಲ್ ಕೊಡ್ತಾರೆ. ಸೊ ಹೆಲ್ಮೆಟ್ ಇಲ್ಲದೇ ಆಡೋಕ್ಕೆ ಬರ್ತಿದ್ದಾರೆ ನೋಡಿ. ಆದರೆ ನಾನು ಬಿಡಲಿಲ್ಲ, ಹೆಲ್ಮೆಟ್ ಹಾಕಿ ಆಡಬೇಕು ಅಂತ ಹೇಳಿ ಹೆಲ್ಮೆಟ್ ಹಾಕೊಂಡು ಬಂದು ಆಡೋದಕ್ಕೆ. ಬ್ಯಾಟ್ಸ್ಮನ್ ಪ್ರದೀಪ್ ಅವರು ರೆಡಿಯಾಗಿದ್ದಾರೆ. 4-6 ಅಂತ ಹೊಡಿತಾನೆ ಇದ್ದಾರೆ. ಇದಂತೂ ನನಗೆ ತುಂಬಾ ಖುಷಿ ಕೊಡ್ತು. ಯಾಕೆ ಅಂದರೆ ಸ್ಟೇಡಿಯಮಲ್ಲಿ ಯಾವತ್ತೂ ಹೋಗಿ ಕ್ರಿಕೆಟ್ ಎಲ್ಲ ನೋಡಿರಲಿಲ್ಲ. ಸೊ ಅಲ್ಲಿ ನೋಡಿದಷ್ಟೇ ಖುಷಿ ನನಗೆ ಇಲ್ಲಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ರೀ ಥ್ರೋದು. ಬ್ಯಾಟ್ಸ್ಮನ್ ಫ್ರೀ ಥ್ರೋರು ಬಾಲ್ನಲ್ಲಿ ತೊಗೊಂಡು ಹಾಕೊಂಡು ಬಾರಿಸ್ತಿದ್ದಾರೆ. 4-6 ಅಂತ ನೋಡಿ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. 1-2 ಅಂತ ರನ್ಗಳು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಮಗೆ. ನೆಕ್ಸ್ಟ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಗೇಮ್ಸ್ ಆ್ಯಂಡ್ ಅಡ್ವೆಂಚರ್ಸ್ಗೆ. ಹೀಗೆ ಮಾಡೋದಕ್ಕೆ ನಾನಂತೂ ಹೋಗಲಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ತಲೆ ಸುತ್ತುತ್ತೆ. ಅದಕ್ಕೆ ಯಾವ ಗೇಮ್ಸ್ನ ನಾನು ಆಡಲ್ಲ. ಆದರೆ ನನ್ನ ಮಗಳು ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು. 13 ಇಯರ್ಸ್ ಬಿಲೋ ಇರೋರಿಗೆ ಯಾರಿಗೂ ಒಳಗಡೆ ಬಿಡಲ್ಲ. ಇದಕ್ಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಈ ಗೇಮ್ನ ಟ್ರೈ ಮಾಡ್ತೀನಿ ಅಂದರೆ ಅವ್ರಿಗೆಲ್ಲ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಒಂದ್ಸಲ ಈ ಗೇಮ್ಗೆ ಹೋಗಿ ಕುತ್ಕೊಂಡಿದ್ದ ತಕ್ಷಣ ನೀವು ಕುತ್ಕೊಂಡಾಗ ಸ್ವಲ್ಪ ಗ್ಯಾಪ್ನ ಮೇಂಟೈನ್ ಮಾಡಬೇಕು. ಅಂದರೆ ಸೀಟ್ಗೂ ನಿಮ್ಮ ಬೆನ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇದ್ದಾಗ ನಿಮಗೆ ಈ ಗೇಮ್ ಸ್ಟಾರ್ಟ್ ಆದಾಗ ಪೇಯ್ನ್ ಬರಲ್ಲ. ಇಲ್ಲ ಅಂದರೆ ನೆಕ್ಗೆ ಮತ್ತು ಬ್ಯಾಕ್ ಪೇಯ್ನ್ ಎರಡೂ ತುಂಬ ಜಾಸ್ತಿ ಪೇಯ್ನ್ ಬರುತ್ತಂತೆ. ಸೊ ಆದಷ್ಟು ಇದನ್ನು ನೆನಪಿಟ್ಕೊಂಡು ನೆಕ್ಸ್ಟ್ ಟೈಮ್ ಯಾರಾದರೂ ಈ ಗೇಮ್ ಆಡಿದ್ರೆ ಅದನ್ನು ಫಾಲೋ ಅಪ್ ಮಾಡಿ. ಅಲ್ಲಿ ಒಳಗಿರೋರು ಗೇಮ್ ಆಡ್ಕೊಂಡು ಎಂಜಾಯ್ ಮಾಡಿದ್ರೆ ನಾನು ನನ್ನ ಮಗಳು ಹೊರಗಡೆ ನಿಂತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಬಿಟ್ಟು ಒದ್ದಾಡ್ತಿದ್ದಾರೆ. ಇಲ್ಲಿ ಫುಲ್ ಇದೆ. ಚೆನ್ನಾಗೈತೆ. ಅಕ್ಕ ಬರ್ಬೋದಿತ್ತು ಇದಕ್ಕೆ. ಇನ್ನು ಹಿಂಗೆ ಆಡ್ತದೆ, ಹಿಂಗೆ ಹೋಯ್ತದೆ, ಆಗಲ್ಲ. ಯಾವ ಹುಡುಗಿನ ಕುರ್ಸ್ಕೊಂಡವ್ರೆ?
ಗಮನಿಸ್ ಕೂರ್ಸಲ್ಲ ಅಂದರು. ಓ ಒಳ್ಳೆ ಸೂಪರ್. ಆ? ದೊರಕಿದ್ಯಾ? ಆ? ನೋಡಿ, ಇದನ್ನು ನನ್ನ ತಮ್ಮ ಮೇಲ್ಗಡೆಯಿಂದ ವಿಡಿಯೋ ಮಾಡಿದ್ದಾನೆ ಗೇಮ್ ಆಡ್ಕೊಂಡು. ಇಡೀ ಜಾಲಿವುಡ್ಡೇ ಕಾಣ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಅಲ್ಲಿ ಡಿಸ್ಕಷನ್ ಕೂಡ ಮಾಡ್ತಿದ್ದಾರೆ, ನಾನು ಈ ಥರ ಗೇಮ್ಸ್ ಆಡಲ್ಲ, ಅವಳು ಹೆದರ್ಕೊತಾಳೆ ಅಂತ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ವ್ಯೂ. ಗೇಮ್ಸು ಮತ್ತು ಅಡ್ವೆಂಚರ್ಸ್ ಏನೇನಿದೆ ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಸೊ ಇದು ಜಿಪ್ಲೈನ್ ಗೇಮು. ಪ್ರದೀಪ್ ಬರ್ತಿದ್ದಾರೆ, ನಾನಂತೂ ಹೋಗಲಿಲ್ಲ ಹೆದರಿಕೊಂಡು. ಬೈತಾ ಇದ್ರು ನನಗೆ, ನೀನು ಬಂದಿರೋದು ಸುಮ್ಮನೆ ಬರೀ ವಿಡಿಯೋ ಮಾಡೋದಕ್ಕಷ್ಟೇ ಅಂತ. ಈ ಗೇಮ್ ಆಡೋದಕ್ಕೆ ಫಸ್ಟು ನಮ್ಮದು ವೆಯ್ಟ್ ಚೆಕ್ ಮಾಡ್ತಾರೆ. 50 kgs ಇರಬೇಕು. 50ಇಂದ 90 ಒಳಗಿದ್ರೆ ನಮ್ಮದು ವೆಯ್ಟು. ಈ ಗೇಮ್ನ ನಾವು ಆಡ್ಬೋದು, ಇಲ್ಲಾಂದರೆ ಈ ಗೇಮ್ನ ನಾವು ಆಡೋಕ್ಕಾಗಲ್ಲ. ಈ ಕಾರ್ ಗೇಮ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಪ್ರತೀಕ್ಷಾ ಅಂತೂ ಫುಲ್ ನಗ್ತಾನೆ ಇದ್ವಿ. ಹೆಂಡಾಗೋರ್ಗು ಒಂದೇ ಸಮ ನಗ್ತಾನೆ ಇದ್ವಿ. ಆದರೆ ಸೀಟ್ ಬೆಲ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ, ಕಂಫರ್ಟಬಲೇ ಇರಲಿಲ್ಲ. ಯಾಕಂದರೆ ಒಬ್ರಿಗೆ ಇನ್ನೊಬ್ರು ಡಿಕ್ಕಿ ಹೊಡೀತು ಅಂದರೆ ನಿಜವಾಗ್ಲೂ ಹ್ಯಾಂಡು ಮತ್ತು ನೆಕ್ ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ, ಆ ಪೇಯ್ನ್ ನಮಗೆ 2 days ಇರುತ್ತೆ, ಅಷ್ಟು ಪೇಯ್ನ್ ಆಗುತ್ತೆ. ನನ್ನ ಮಗಳಂತೂ ಫುಲ್ ಹೆದರ್ಕೊಂಡ್ಬಿಟ್ಟಿದ್ಲು ಈ ಗೇಮ್ ಆಡಬೇಕಂದ್ರೆ. ಅಪ್ಪ ಡಿಕ್ಕಿ ಹೊಡಿಬೇಡ ಅಂತ ನಾನು ಅಪ್ಪಂಗೆ ರಿಕ್ವೆಸ್ಟ್ ಮಾಡ್ತಾನೆ ಇದ್ಲಂತೆ, ಹೆದರಿಕೊಂಡು ಪಾಪ ಅವಳು. ನೆಕ್ಸ್ಟ್ ನಾವು ಎಲ್ಲ ಗೇಮ್ಸು ಅಡ್ವೆಂಚರ್ಸು ಎಲ್ಲ ಮುಗಿಸ್ಕೊಂಡು ಎಂಟರ್ ಆಗಿದ್ದೆ ಈ ಡೈನೋಸಾರಸ್ ಪಾರ್ಕ್ಗೆ. ಇದಂತೂ ಬ್ಯೂಟಿಫುಲ್ ಆಗಿತ್ತು. ನನ್ನ ಮಗಳು ಫುಲ್ ಹೆದರ್ಕೊಂತಿದ್ದು, ನಾನಂತೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೆ ಅವಳಿಗೆ. ನೆಕ್ಸ್ಟ್ ನಾವು ಎಂಟರ್ ಆಗಿದ್ದೆ ಜಾಲಿ ಐಲ್ಯಾಂಡು. ಇಲ್ಲಂತೂ ಫುಲ್ ವಾಟರ್ ಗೇಮ್ಸ್. ನಾವು ಜಾಲಿ ವರ್ಲ್ಡಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ಪ್ಲೇಸ್ ಅಂದರೆ ಅದು ಈ ವಾಟರ್ ಗೇಮ್ಸಲ್ಲಿ ಮಾತ್ರ. ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು. ಆದರೆ ಇಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಟೈಮಲ್ಲೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಯಾವ ವೀಡಿಯೋನೂ ಮಾಡಿಲ್ಲ. ವಾಟರ್ ಗೇಮ್ನ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಈ ಟೈಟಾನಿಕ್ ಮ್ಯೂಸಿಯಮ್ಗೆ. ಇದಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಟೈಟಾನಿಕ್ ಶಿಪ್ಪು ಹೇಗೆ ಬ್ರೇಕ್ ಆಯಿತು ಅನ್ನೋದನ್ನು ಮೂವಿ ಮಾಡಿ ತೋರಿಸ್ತಾರೆ. ಅದಂತೂ ತುಂಬಾ ಚೆನ್ನಾಗಿದೆ. ಈ ಮ್ಯೂಸಿಯಂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಒಂದ್ಸಲ ನಾವು ಏನಾದರೂ ಮ್ಯೂಸಿಯಂ ಒಳಗೆ ಎಂಟ್ರ್ ಆಯಿತು ಅಂದರೆ ನಾವು ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಏನೋ ಅನ್ನೋಷ್ಟು ಗುಡ್ ಕನ್ಫರ್ಟ್ ನಮಗೆ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಅದು ಮ್ಯೂಸಿಯಂ ಥರನೇ ನಮಗೆ ಫೀಲ್ ಆಗಲ್ಲ, ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಶಿಪ್ಪಲ್ಲಿ ಅನ್ನೋಷ್ಟು ಖುಷಿ ಆಗುತ್ತೆ ಇದು. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟು ಹೇಗಿತ್ತು ಈ ಶಿಪ್ಪಲ್ಲಿ ಅನ್ನೋದನ್ನು ನೀಟಾಗಿ ತೋರಿಸಿದ್ದಾರೆ. ಅದಂತೂ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಈ ಜಾಲಿವುಡ್ಡಲ್ಲೇ ನನಗೆ ತುಂಬ ಇಷ್ಟವಾಗಿದ್ದು 2 ಹಂತ ಅಂದರೆ, ಒಂದು ವಾಟರ್ ಗೇಮ್ಸು, ಇನ್ನೊಂದು ಈ ಟೈಟಾನಿಕ್ ಮ್ಯೂಸಿಯಂ. ಇವೆರಡು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನೆಲ್ಲ ಮುಗಿಸಿ ನಾವು ಆಚೆ ಬಂದು ಟೈಮ್ ನೋಡಿದ್ರೆ ಅದು 6:30 ಆಗಿತ್ತು. 7 o'clock ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ಹೊರಡಬೇಕಾಗಿತ್ತು. ನೈಟ್ ವ್ಯೂ ಅಂತೂ ಜಾಲಿವುಡ್ದು ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.